ನಾನು ನಿಮ್ಮ ಬಗ್ಗೆ ಆ ರೇಂಜಿಗೆ ಬಿಲ್ಡಪ್ ಕೊಟ್ರೆ ನೀವು ಓಡಿಸ್ಕೊಂಡು ಬಂದ್ಬಿಟ್ರಲ್ಲ. ಸರಿಯಾಗಿ ತತ್ಕಿ ಬುದ್ಧಿ ಕಲಿಸ್ತೀರಾ ಅನ್ಕೊಂಡಿದ್ದೆ ನಾನು. ಅವತ್ತು ನೈಟ್ ನನ್ನ ಯಾರು ಚುಡಾಯಿಸಿದ್ದಕ್ಕೆ ಸರಿಯಾಗಿ ಮಾಂಜ ಕೊಟ್ರಿ, ಇವತ್ತೇನಾಯ್ತು? ಮುಂದೆ ರೈಟ್ ತಗೊಳ್ಳಿ. ಹುಡುಗಿಯಾಗಿ ನಾನೇ ತಿರುಗಿ ಬಿದ್ರು ನೀವೊಂದು ಸ್ವಲ್ಪನೂ ಧೈರ್ಯ ತೋರಿಸ್ಲಿಲ್ವಲ್ಲ ಬಾಸ್? ಲೆಫ್ಟ್ ತಗೊಳ್ಳಿ. ಅಲ್ಲ, ನಿಮ್ಗಿರೋ ಫಿಸಿಕ್ಗೆ ಅವರೆಲ್ಲ ಯಾವ ಲೆಕ್ಕ ಅಂತೀನಿ. ಆಂಗ್ರಿ ಯಂಗ್ ಮ್ಯಾನ್ ತರ ಗಾಳಿಲಿ ಹಾರಿ ತಿಚ್ಚಿ ಗುನ್ನ ಮಾಂಜ ಕೊಟ್ಟು ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಅನ್ಕೊಂಡ್ರೆ ಕಾಮಿಡಿ ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಬಾಸ್. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಹತ್ರ ಪೌರುಷ ತೋರಿಸಿ ಏನ್ ಪ್ರಯೋಜನ ಬಾಸ್? ಇನ್ನೊಂದು ಗೊತ್ತು. ಏನ್ ಮುಖ ನೋಡ್ತಿದ್ಯಾ? ಇನ್ನೊಂದು ಗೊತ್ತು, ಇಲ್ಲ ಅಂದ್ರೆ ಕೊಂಬರುತ್ತೆ. ಇಷ್ಟು ಸಣ್ಣ ಸಣ್ಣ ವಿಚಾರನ ನೆನ್ಪಿಟ್ಕೊಂಡಿದ್ದಾನ ನಮ್ಮ ಸುಳ್ಳೆ ಪುಳ್ಳೆ. ಇಂಥವ್ನು ಸವಾಸ ಮಾಡಿದ್ರೆ ಲವ್ ಆಗದೆ ಇನ್ನೇನಾಗತ್ತೆ? ಯಾಕೆ ಸುಮ್ಮನೆ ಇದೆಯಾ ಗುದ್ದು? ಇಲ್ಲೇ ನಿಲ್ಸಿ, ವಿಮಾನ ಇಲ್ಲೇ ಇರೋದು. ಸರ್, ನಿಮ್ಮ ಹುಡುಗಿ ಮನೆ ದಾರಿನ ತುಂಬಾ ಚೆನ್ನಾಗಿ ನೆನಪಿಟ್ಕೊಂಡಿದ್ದೀರಾ ಅನಿಸುತ್ತೆ ಸರ್. ನೀವಿಬ್ರು ಮಾತಾಡ್ತಾನೆ ಇದ್ರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಹೇಳ್ಕೊಂಡ್ ಬಂದೆ ಸರ್. ಬಾಸ್ ಬನ್ನಿ, ಅಮ್ಮನ ಹತ್ರ ಹೇಳಿ ನಿಮ್ಮ ಫೇವ್ರೆಟ್ ಫಿಲ್ಟರ್ ಕಾಫಿ ಮಾಡಿಸ್ತೀನಿ. ಬೇಡ ಬೇಡ, ನೆಕ್ಸ್ಟ್ ಟೈಮ್ ಬರ್ತೀನಿ. ಹ್ಯಾವ್ ಟು ಗೋ ಬ್ಯಾಕ್. ನನ್ನ ಕಾರ್ ಬೇರೆ ಎಲ್ಲ ಬಿಟ್ಟು ಬಂದಿದ್ದೀನಿ. ಅಯ್ಯೋ ಹೌದಲ್ವಾ, ನೀವು ಗಲ್ಬಸ್ಕಿ ಮಾಡಿ ನನಗೂ ಮರ್ತೋಯ್ತು. ಮತ್ತೆ ನಾನು ರಾಣಿ. ಡೋಂಟ್ ವರಿ ಅಬೌಟ್ ಇಟ್. ಕಾಂತನ್ ಹೇಳಿ ನಿಮ್ಮ ಮನೆ ತಲುಪಿಸೋ ಜವಾಬ್ದಾರಿ ನಂದು. ಸರಿ, ಬರ್ತೀನಿ. ಅಲ್ಲ, ಒಂದು ಪಕ್ಷ ಅವನು ಅದನ್ನು ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಪ್ರಸಾದ ಥರ ಹಂಚ್ಬಿಟ್ರೆ ಅಯ್ಯೋ ಏನೇ ಮಾಡೋದು? ಯಾಕಮ್ಮ ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ತೀಯಾ? ಆ ಧ್ರುವನ ನೋಡಿದ್ರೆ ನಿಂಗೆ ಹಾಗನ್ಸುತ್ತಾ? ನನಗೇನು ಅನಿಸುತ್ತೆ ಅಂತಲೇ ಅರ್ಥ ಆಗ್ತಿಲ್ಲ ಕಣೆ. ನನ್ನ ಪ್ರಕಾರ ಧ್ರುವ ದಡ್ಡ ಅಂತೂ ಅಲ್ಲ, ನೀನು ತಲೆ ಕೆಡ್ಸ್ಕೋಬೇಡ. ಆರ್ತಿ, ಮಕ್ಕಳು ಬಂದರು. ಧ್ರುವ, ಏನಾಯ್ತಪ್ಪ? ಅದಿತಿ ಯಾಕೆ ಒಂಥರ ಇದ್ದಾಳೆ? ಏನಾಯ್ತೆ ನಿನಗೆ? ಅಮ್ಮ, ಇದರಲ್ಲಿ 24,620 ರೂಪಾಯಿ ಇದೆ. ಅದರಲ್ಲಿ 5,000 ನಿಮ್ಮ ಬಂಡವಾಳ. ಅದನ್ನು ಕಳೆದು ಇನ್ನು ಮಿಕ್ಕಿದ 15,620 ರೂಪಾಯಿ ನಿಮ್ಮ ಲಾಭ. ನಿಜನಾ? ತಗೊಂಡೋಗಿದ್ದೆಲ್ಲ ಏನು ಮಾಡಿದ್ರಿ? ಈ ದುಡ್ಡು ಹೇಗೆ ಬಂತು? ಹೇಗಪ್ಪ ಇದೆಲ್ಲ? ಮ್ಯಾಜಿಕ್. ಅಮ್ಮ, ಅದೇನೋ ಚಿನ್ನದ ಕಾಸು ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ರಲ್ಲ, ಮಾಡಿಸ್ಕೊಳ್ಳಿ. ಧ್ರುವ,
ನಿನ್ನ ನಾನು ಏನೂ ಅನ್ಕೊಂಡ್ಬಿಟ್ಟಿದ್ನಪ್ಪ. ಆದರೆ ನೀನು ತುಂಬ ಒಳ್ಳೆ ಹುಡುಗಪ್ಪ. ಕಾಂತ, ನನ್ನ ಮ್ಯಾಕ್ಬುಕ್ ಎತ್ತಿಡು ಅಂತಂದ್ರೆ ಯಾರ್ದೋ ಲ್ಯಾಪ್ಟಾಪ್ ಎತ್ತಿಟ್ಟಿದ್ದಾನೆ. ಇದು ಅಮೂಲ್ಯನ ಕೈಲಿದ್ದ ಕಪ್ಪಲ್ವಾ? ಸಾರ್ಥಕ್ ವಿಕ್ರಾಂತ್ ಎದುರುಗಡೆ ಬಂದ್ರು ಅಂತ ಹೈಡ್ ಮಾಡೋದಕ್ಕೆ ಇದ್ರೊಳಗಡೆ ಇಟ್ಟಿದ್ದೆ. ಅವಳು ಎದುರಿಗೆ ಬಂದರೆ ಲೋಕ ಎಲ್ಲ ಮರೆತು ಅವಳನ್ನೇ ನೋಡ್ತಾ ಇರಬೇಕು ಅಂತ ಅನಿಸ್ಬೇಕು. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ಅಯ್ಯೋ ಸ್ಮೈಲಿಂಗ್, ಏನಾಗಿದೆ ನಿನಗೆ? ವೇದಾಂತ್ ವಸಿಷ್ಠ ಆದ್ರೆ ನಾನು ಆ ರೀತಿ ನಡ್ಕೊಳ್ತಿಲ್ಲ. ವಿಕ್ರಾಂತ್ ಸಾರ್ಥಕ್ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ನಾನು ಅವ್ರ ಥರನೇ ಆಡೋದ? ನೋ ವೇ. ಅವ್ರಿಗೆ ಲಬಾಗಿದೆ ಅಂತ ಊರವರಿಗೆಲ್ಲ ಲಬಾಗಬೇಕು ಅಂತ ಅನ್ಕೋತಾರೆ. ನಾನ್ ಸೆನ್ಸ್. ಲಿಮಿಟ್ ಕ್ರಾಸ್ ಆಗ್ತಿದೆ ಅನ್ನಿಸ್ತದೆ. ಆದಷ್ಟು ಬೇಗ ಡಬ್ಬಾ ಜೋಕ್ ಹತ್ರ ಮಾತಾಡಲೇಬೇಕು.